ಗೌತಮಿ ತನ್ನ ಮಗುವನ್ನ ಕಳ್ಕೊಂಡಿರ್ತಾಳೆ, ಅಂದ್ರೆ ಆ ಮಗು ಸಾವನ್ನಪ್ಪಿರುತ್ತೆ. ಆಗ ತನ್ನ ಮಗುವನ್ನ ಬದುಕಿಸಿಕೊಳ್ಳೋಕೋಸ್ಕರ ಗೌತಮ ಬುದ್ಧರ ಬಳಿ ಹೋಗ್ತಾಳೆ. ಆ ಒಂದು ಸನ್ನಿವೇಶವನ್ನ ನಾನೀಗ ಮಾಡ್ತಾ ಇದ್ದೀನಿ. ಅಯ್ಯೋ ಕಂದ, ಕಂದ, ನನ್ನನ್ನು ಬಿಟ್ಟು ಹೋದೆಯ ಕಂದ, ಬಿಟ್ಟು ಹೋದೆಯ. ಇನ್ನಾರಿಗಾಗಿ ಬದುಕಲಿ, ಇನ್ನಾರಿಗಾಗಿ ಬದುಕಲಿ. ನೀನಿಲ್ಲದ ಈ ಪ್ರಪಂಚವನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಕಂದ, ಸಾಧ್ಯವಿಲ್ಲ. ಒಂದೇ ಒಂದು ಬಾರಿ ನನ್ನನ್ನು ಅಮ್ಮ 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 ಅನ್ನುವೆ ಕಂದ, ಅಮ್ಮ ಅನ್ನುವೆಯ. ಏ ವಿಧಿಯೇ, ನನಗೇಕೆ ಇಂಥ ಘೋರ ಶಿಕ್ಷೆ, ನನಗೇಕೆ ಇಂಥ ಘೋರ ಶಿಕ್ಷೆ? ಕಂದ, ಒಂದೇ ಒಂದು ಬಾರಿ ನನ್ನನ್ನು ಅಮ್ಮ ಅಮ್ಮ ಅಂತ ಕರಿತೀಯ ಕಂದ, ಕರಿತೀಯ? ಇಲ್ಲೇ ಎಲ್ಲೋ ಭಗವಾನ್ ಬುದ್ಧರ ಧ್ವನಿ ಕೇಳಿರುತ್ತಿದೆ. ಅವರ ಬಳಿ ಹೋಗುತ್ತೇನೆ. ಬುದ್ಧಂ ಶರಣಂ ಗಚ್ಛಾಯೆ, ಸಂಘಂ ಶರಣಂ ಗಚ್ಛಾಯೆ. ಭಗವಾನ್ ನನ್ನ ಕಂದ ಸಾವನ್ನಪ್ಪಿದ್ದಾನೆ. ದಯಮಾಡಿ ಅವನಿಗೆ ಮರು ಜನ್ಮವನ್ನು ನೀಡಿ ಭಗವಾನ್, ಮರು ಜನ್ಮವನ್ನು ನೀಡಿ. ಗೌತಮಿ, ನೀನು ಕೇಳುತ್ತಿರುವ ಕೋರಿಕೆ ಸಮಂಜಸವಾಗಿದೆಯೇ? ನಿನ್ನ ಇಚ್ಛೆಯಂತೆಯೇ ಆಗಲಿ. ಸಾವಿಲ್ಲದ ಮನೆಯಿಂದ ಒಂದು ಇಡೀ ಸಾಸಿವೆ ತಂದರೆ ನಾನು ನಿನ್ನ ಮಗುವಿಗೆ ಮರು ಜನ್ಮವನ್ನು ನೀಡುತ್ತೇನೆ. ಆಗಲಿ ಭಗವಾನ್, ಆಗಲಿ. ಇದು ಹೀಗೆ ಹೊರಟೆ. ಅಮ್ಮ ಅಮ್ಮ, ನನ್ನ ಮಗು ಸಾವನ್ನಪ್ಪಿದೆ. ದಯಮಾಡಿ ನಿಮ್ಮ ಮನೆಯ ಒಂದು ಇಡೀ ಸಾಸಿವೆ ಕೊಡಿ ಅಮ್ಮ, ಸಾಸಿವೆ ಕೊಡಿ. ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ಸಾವಾಗಿರಬಾರದು. ದಯಮಾಡಿ ಒಂದು ಇಡೀ ಸಾಸಿವೆ ಕೊಡಿ ಅಮ್ಮ. ಏನು, ನಿಮ್ಮ ಮನೆಯಲ್ಲೂ ಸಾವಾಗಿದೆಯೇ? ಅಯ್ಯ ಅಯ್ಯ ಅಯ್ಯ, ನಿಮ್ಮ ಮನೆಯಲ್ಲಿ ಸಾವಾಗಿಲ್ಲವೆಂದರೆ ನಿಮ್ಮ ಮನೆಯ ಒಂದು ಇಡೀ ಸಾಸಿವೆ ಕೊಡಿ ಅಯ್ಯ, ಸಾಸಿವೆ ಕೊಡಿ. ನಿಮ್ಮ ಮನೆಯಲ್ಲೂ ಸಾವಾಗಿದೆಯೇ? ಏನಿದು, ಸಾವಿಲ್ಲದ ಮನೆ ಯಾವುದೂ ಇಲ್ಲ. ಹುಟ್ಟಿದವ ಸಾಯಲೇಬೇಕು. ಹಾಗೋ, ನಾನೆಂತ ತಪ್ಪು ಮಾಡಿದೆ? ಭಗವಾನ್, ನನ್ನನ್ನು ದಯಮಾಡಿ ಕ್ಷಮಿಸಿ ಬಿಡಿದ ಭಗವಾನ್, ಕ್ಷಮಿಸಿ ಬಿಡಿ. ಹುಟ್ಟಿದವ ಸಾಯಲೇಬೇಕು. ನನಗೆ ಈಗ ಅರಿವಾಗಿದೆ ಭಗವಾನ್, ಈಗ ಅರಿವಾಗಿದೆ. ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ನಿಮ್ಮ ಶಿಷ್ಯಳನ್ನಾಗಿ ಮಾಡಿಕೊಳ್ಳಿ ಭಗವಾನ್, ಶಿಷ್ಯಳನ್ನಾಗಿ ಸ್ವೀಕರಿಸಿ.